ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ತಿಳಿಸುತ್ತಾ 2024-25ನೇ ಸಾಲಿಗಾಗಿ 10ನೇ ತರಗತಿ SLC ಫಲಿತಾಂಶ ಉತ್ತಮೀಕರಣಗೊಳಿಸುವ ಹಿನ್ನೆಲೆಯಲ್ಲಿ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ ಹಾಗೂ ಕನ್ನಡ ಭಾಷಾ ಶಿಕ್ಷಕರ ವೇದಿಕೆ ಯಾದಗಿರಿ ಜಿಲ್ಲೆ ವತಿಯಿಂದ ಕನ್ನಡ ಸಂಜೀವಿನಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವುದರೊಂದಿಗೆ ಸರಳವಾಗಿ ಕನಿಷ್ಠ ಅಂಕ ಗಳಿಸುವಂಥ ಒಂದು ಸಾಮರ್ಥ್ಯವನ್ನು ಇಟ್ಟುಕೊಂಡು ಕವಿ ಪರಿಚಯಗಳ ಮೂಲಕ ಕಂಠಪಾಠ ಪದ್ಯ, ಪತ್ರಲೇಖನ, 1 ಅಂಕದ ಪ್ರಶ್ನೋತ್ತರಗಳು, 2 ಅಂಕದ ಪ್ರಶ್ನೋತ್ತರಗಳು, ಗಾದೆ ಮಾತು, ಅಲಂಕಾರ, ಛಂದಸ್ಸು, ಅಪಠಿತ ಗದ್ಯ, ಪ್ರಬಂಧ ಮತ್ತು ಸಂದರ್ಭಗಳ ಮೂಲಕ ಕನಿಷ್ಠ ನಾವು 47 ಅಂಕಗಳನ್ನು ಸರಳವಾಗಿ ಪಡಿಬೋದು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಹೊತ್ತಿಗೆ ಪರಿಚಯ ನಿಮ್ಮ ಜೊತೆಗೆ ಮಾಡಿಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ತಾವು ಕೂಡ ಚೆನ್ನಾಗಿ ಇದನ್ನು ಆಲಿಸಬೇಕು. ಸರಳವಾಗಿ ನಾವು 40ಕ್ಕೂ ಹೆಚ್ಚು ಅಂಕ ಹೇಗೆ ಗಳಿಸ್ಕೋಬೋದು ಅನ್ನೋದಕ್ಕೆ ನಿಮಗೊಂದು ಇಲ್ಲಿ ವಿಷಯವನ್ನು ವಿವರಣೆ ಕೊಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಕೃತಿಕಾರರ ಪರಿಚಯ ಇದೆ ನೋಡಿ. ಮೊದಲು ನಮಗೆ SLC ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡರೆ ಪ್ರಶ್ನೆ ಪತ್ರಿಕೆಯಲ್ಲಿ 28 ಮತ್ತು 29ನೇ ಪ್ರಶ್ನೆ ಸಂಖ್ಯೆ ಕವಿ ಪರಿಚಯ ಹೊಂದಿರುತ್ತದೆ. 2 ಕವಿ ಪರಿಚಯ ಕೇಳಲಾಗ್ತದೆ, ಒಂದು ಗದ್ಯ ಭಾಗದಿಂದ ಕೇಳಲಾಗುತ್ತೆ, ಇನ್ನೊಂದು ಪದ್ಯ ಭಾಗದಿಂದ ಕೇಳಲಾಗುತ್ತೆ ಅಂತ. ಹಾಗಾಗಿ ಆ 2 ಕವಿ ಪರಿಚಯಗಳನ್ನು ನಾವು ಸರಳವಾಗಿ ಈ ರೀತಿ ನಾವು ರೂಢಿಸಿಕೊಂಡಿದ್ದೀವಿ ಆದರೆ ಕನಿಷ್ಠ ಅಂಕ ನಾವು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ನೋಡಿ. ಹೆಸರು ಎಂ ಮರ್ಯಪ್ಪ ಭಟ್ ಅಂತಿದೆ. ಅವರ ಸ್ಥಳ ಜನಿಸಿರ್ತಕ್ಕಂಥದ್ದು, ಕಾಲ, ಕೃತಿಗಳು, ಪ್ರಶಸ್ತಿಗಳು, ಈ 5 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ತಾವು ನೆನಪಿನಲ್ಲಿಟ್ಟುಕೊಳ್ಳೋದಕ್ಕೆ ಈ ರೀತಿ ಭಾಗ ಮಾಡಿಕೊಂಡು ನೆನಪಿಟ್ಟುಕೋಬೇಕು. ಬರವಣಿಗೆ ಮಾಡುವಾಗ ಅದನ್ನು ವಿವರಣಾತ್ಮಕವಾಗಿ ಬರೆದಿದೆಯಾದರೆ ಪರೀಕ್ಷೆಯಲ್ಲಿ ಸರಳವಾಗಿ 3 ಅಂಕಗಳು ಪಡೆಯುವಂತೆ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕಿರುಹೊತ್ತಿಗೆಯಲ್ಲಿ ಏನಪ್ಪ ಅಂದರೆ 8 ಗದ್ಯ ಮತ್ತು 8 ಪದ್ಯಗಳಲ್ಲಿ ಬರುವಂಥ ಕವಿ ಮತ್ತು ಲೇಖಕರ ಪರಿಚಯಗಳನ್ನು ನಾವಿಲ್ಲಿ ಪಟ್ಟಿ ಮಾಡಲಾಗಿರ್ತಕ್ಕಂಥದ್ದು. ಈ ಪಟ್ಟಿಯನ್ನು ಆಧರಿಸಿಕೊಂಡು ತಾವು ಕೂಡ ಒಂದು ಪಟ್ಟಿಯನ್ನು ತಯಾರಿಸಿಕೊಳ್ಬೋದು ಪಠ್ಯಪುಸ್ತಕ ನೋಡಿಕೊಂಡು. ನಾನು ಉದಾಹರಣೆಗೆ ಒಂದು ಹೇಳ್ತಾ ಇದ್ದೀನಿ. ಈಗ ಒಂದನೇದಾಗಿ ಎಂ ಮರ್ಯಪ್ಪ ಭಟ್ ಅಂತಿದೆ, ಸ್ಥಳ ಬರೆದಿದ್ದೀವಿ ಕಬಕ ಅಂತ, ಕಾಲ 1906 ಇದೆ, ಕೃತಿಗಳು ಕನ್ನಡ ಸಂಸ್ಕೃತಿ, ಜಾತಕ ತಿಲಕಂ, ಛಂದಸ್ಸಾರ, ತುಳು, ಇಂಗ್ಲೀಷ್ ನಿಘಂಟು ಅಂತ ಹೇಳಿದೆ, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂಥೇಳಿ 5 ಅಂಶಗಳಲ್ಲಿ ಅವರ ಹೆಸರನ್ನು ಆಧಾರವಾಗಿ ಹೆಸರಿನೊಂದಿಗೆ 5 ಅಂಶಗಳನ್ನು ವಿಂಗಡಿಸಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಇಲ್ಲೆಲ್ಲ ಕವಿಗಳ ಪಟ್ಟಿಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಾವುಗಳು ಕೂಡ ನಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾದಗಿರಿ ಜಿಲ್ಲೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಕಲಿಕಾಸರೆ ಪುಸ್ತಕ ತಾವು ತೆಗೆದುಕೊಂಡಿದೆ ಆದರೆ ಈ ಒಂದು ಪೂರ್ಣ ಪ್ರಮಾಣದ ಪಟ್ಟಿ ನಿಮಗೆ ಅಲ್ಲಿ ದೊರೀತದೆ. ಕಲಿಕಾಸರೆ ಪುಸ್ತಕವನ್ನು ತಾವು ಇದನ್ನು ನೋಡ್ಕೋಬಹುದು. ಯಾಕಂದರೆ ಅಲ್ಲಿನೂ ಕೂಡ ಕಲಿಕಾಸರೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಅದು ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಕಲಿಕಾಸರೆ ಪುಸ್ತಕದಲ್ಲಿ ಕೂಡ ಈ ಒಂದು ಪುಟ ತಮಗೆ ಇಲ್ಲಿ ದೊರೀತದೆ ಅನ್ನೋಂತ ಹೇಳ್ತುಕೊಳ್ತಾ ಇದ್ದೀನಿ. ಬಟ್ ಬರವಣಿಗೆ ಮಾಡಬೇಕಾದಾಗ ಹೆಂಗೆ ಬರೀಬೇಕು ಅನ್ನೋದಕ್ಕೆ ಇಲ್ಲಿ ಕವಿ ಲೇಖಕರ ಪರಿಚಯವನ್ನು ವಿವರಣಾತ್ಮಕವಾಗಿ ಬರೆಯಲಾಗಿದೆ. ನಾವು ಒಂದನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಆ 5 ಅಂಶ ಆಧಾರವಾಗಿಟ್ಟುಕೊಂಡು ಎಂ ಮರ್ಯಪ್ಪ ಭಟ್ ಅವರು ಕ್ರಿಸ್ತಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ್ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದರು ಅಂತ. ಇವರು ತುಳು ಮತ್ತು ಇಂಗ್ಲೀಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳು ರಚಿಸಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಅಂತೇಳಿ ನಾನು ವಿವರಣಾತ್ಮಕವಾಗಿ ಒಂದು 3 ಸಾಲುಗಳಲ್ಲಿ ಅದನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ. ತಾವುಗಳು ಕೂಡ ಇನ್ನೊಂದಿಷ್ಟು ವಿಚಾರಗಳು ತೆಗೆದುಕೊಂಡು ಇಲ್ಲಿ ಬರವಣಿಗೆ ಮಾಡಿದ್ದೇ ಆದರೆ ನಾವು ಸರಳವಾಗಿ 3 ಅಂಕಗಳನ್ನು ಪಡೆಯುವಂಥ ಸಾಧ್ಯತೆಗಳು ಆಗ್ತವೆ ಅಂತ. ಆದರೆ ಕನಿಷ್ಠ 2 ಅಂಕ ಆದರೂ ಕೂಡ ನಾವು ಇಲ್ಲಿ ಕವಿ ಪರಿಚಯಗಳಿಂದ ಪಡಿಬೋದು. ಇಲ್ಲಿ 8 ಕವಿಗಳ ಪರಿಚಯನೂ ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿರ್ತಕ್ಕಂಥದ್ದು ತಾವು ಇಲ್ಲಿ ಗಮನಿಸ್ಕೋಬೇಕು ಅಂತ. ಈ ರೀತಿ ವಿವರಣೆಗಳನ್ನು ಕೂಡ ತಾವು ಗಮನಿಸ್ಕೋಬೇಕಾಗುತ್ತೆ. ಕವಿ ಪರಿಚಯದ ನಮಗೆ ಒಟ್ಟು 6 ಅಂಕಗಳು ಲಭ್ಯವಾಗ್ತವೆ. ನಾವು ಈ ಹೇಳಿರುವಂಥ ವಿಚಾರ ಇಟ್ಟುಕೊಂಡು ಏನೋ ಬರೆದಿದ್ದೀ ಆದರೆ ಕನಿಷ್ಠ 4 ಅಂಕಗಳು ತಮಗೆ ಸರಳವಾಗಿ ದೊರೀತವೆ ಅನ್ನುವಂಥ ವಿಚಾರ ಹೇಳ್ಕೊಳ್ತಾ ಇದ್ದೀನಿ. ನಂತರ ನಾವು ಕಂಠಪಾಠ ಪದ್ಯಕ್ಕೆ ಬರೋಣ ಅಂತ. ನೋಡಿ, ಕಂಠಪಾಠದ ನಿಯಮ ಏನಿದೆ ಅಂದರೆ ಪ್ರತಿ ಪದ್ಯದಿಂದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಒಂದು ಪ್ರಶ್ನೆ 4 ಅಂಕಕ್ಕೆ ಕಂಠಪಾಠ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಆ 4 ಅಂಕಕ್ಕೆ ನಿಗದಿಪಡಿಸಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 39ನೇ ಪ್ರಶ್ನೆ ಆಗಿರ್ತದೆ. ಆ 39ನೇ ಪ್ರಶ್ನೆಯಲ್ಲಿ ಕಂಠಪಾಠಕ್ಕೆ 4 ಸಾಲುಗಳನ್ನು ಬರೆಯಿರಿ ಅಂತ ಕೊಡಲಾಗಿರ್ತದೆ. ಆಗ
ಯಾವ ನಮ್ಮ 8 ಪದ್ಯಗಳಿದ್ದಾವೆ ಪಠ್ಯಪುಸ್ತಕದಲ್ಲಿ, ಆ 8 ಪದ್ಯಗಳಲ್ಲಿ ಒಂದು ಪ್ಯಾರ ಕೊಟ್ಟಿರ್ತಾರೆ ಅಥವಾ ಇನ್ನೊಂದು ಪ್ಯಾರ ಕೊಟ್ಟಿರ್ತಾರೆ, ಅಂದರೆ ಎರಡೂ ಭಾಗಗಳನ್ನು ಕೊಟ್ಟಿರ್ತಾರೆ. ಆ ಎರಡೂ ಭಾಗಗಳು ಒಂದೇ ಪದ್ಯದ ಆಗಿರುವುದರಿಂದ ನಾವು ಕನಿಷ್ಠ ಅಂಕ ಗಳಿಸೋದಕ್ಕಾಗಿ, ಸಮಯವನ್ನು ಇಲ್ಲಿ ಸದುಪಯೋಗಪಡಿಸಿಕೊಳ್ಳೋದಕ್ಕಾಗಿ, ಕನಿಷ್ಠ ನಾವು ಉತ್ತೀರ್ಣಗೊಳ್ಳೋದಕ್ಕೆ ಆ ಎರಡೂ ಕಂಠಪಾಠಕ್ಕೆ ನೀಡಿರ್ತಕ್ಕಂಥ ಪದ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ಕಂಠಪಾಠ ಮಾಡಿಕೊಂಡಿದ್ದೇ ಸಾಕು, ಕಡ್ಡಾಯವಾಗಿ ನಾವು 4 ಅಂಕವನ್ನು ಸರಳವಾಗಿ ಪಡೆದುಕೊಳ್ಳಬಹುದು ಅಂತ. ಹಾಗಾಗಿ ಆ ಎರಡೂ ಪದ್ಯಗಳಲ್ಲಿ ತೆಗೆದುಕೊಂಡಾಗ ನಾನು ಒಂದು ಪದ್ಯವನ್ನು ಇಲ್ಲಿ ಮಾತ್ರ ಬರವಣಿಗೆಯಲ್ಲಿ ಪಟ್ಟಿ ಮಾಡಿದ್ದೀನಿ. ಇದನ್ನು ಕೂಡ ತಮಗೆ ಕಲಿಕಾಸರಿ ಪುಸ್ತಕದಲ್ಲಿ ಈ ಪಟ್ಟಿ ದೊರೆಯುತ್ತದೆ. ಆ ಕಲಿಕಾಸರಿ ಪುಸ್ತಕ ನೋಡಿಕೊಂಡು ತಾವು ಓದ್ಕೋಬೋದು. ಇಲ್ಲ ಪ್ರತಿ ಪದ್ಯದಿಂದ ಆ ಕಂಠಪಾಠಕ್ಕೆ ನೀಡಿರ್ತಕ್ಕಂಥ ಅಭ್ಯಾಸ ಚಟುವಟಿಕೆಯಲ್ಲಿ ನೀಡಲಾಗಿದೆಯಲ್ಲ, ಅದರಲ್ಲಿ ಒಂದು ಪ್ಯಾರವನ್ನು ತಾವು ಬರೆದುಕೊಂಡು ಕಂಠಪಾಠ ಮಾಡಿದರೆ ಸಾಕು ಅಂತ ಹೇಳಿಕೊಳ್ತಾ ಇದ್ದೀನಿ. ಕನಿಷ್ಠ ಇಲ್ಲಿ 4 ಅಂಕ ಬಂದೇ ಬರ್ತವೆ. ಗರಿಷ್ಠನೂ ಕೂಡ 4 ಅಂಕಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದು ಅಥವಾ ಇರ್ತದೆ. ಆ ಅಥವಾದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸರಳ ಅನ್ನಿಸ್ತದೆ, ಅದನ್ನು ಬರಿಬೋದು ಅಂತ. ಉದಾಹರಣೆಗಾಗಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಂತ. ಅಂದರೆ ಸಂಕಲ್ಪ ಗೀತೆ ಪದ್ಯದ 4 ಚರಣಗಳು ಇಲ್ಲಿ ಬರೆದಿದ್ದೀವಿ. ಅದೇ ರೀತಿಯಾಗಿ ಅಕ್ಕಿ ಆರ್ತಿದೆ ನೋಡಿದ್ದೀರಾ ಅನ್ನುವಂಥ ಪದ್ಯದಿಂದ ಹಲಗಲ್ಲಿ ಬೇಡರು, ಕೌರವೇಂದ್ರನ ಕೊಂದೆ ನೀನು, ಹಸುರು ಪದ್ಯ, ಚಲಮೆನೆ ಮೆರಿವಂ, ವೀರಲ್ಲವ, ಕೆಮ್ಮನೆ ಮೀಸೆ ಒತ್ತನೆ ಅಂತ ನೋಡಿ 8 ಪದ್ಯದ 8 ಚರಣಗಳನ್ನು ನಾವು ಇಲ್ಲಿ ಬರವಣಿಗೆ ಮಾಡಿದ್ದೀವಿ. ಒಂದೇ ಒಂದು ಪುಟವನ್ನು ತಾವು ನಿರ್ದಿಷ್ಟವಾಗಿಟ್ಟುಕೊಂಡು ಏನಾದರೂ ಓದಿದೆಯಾದರೆ ಕಡ್ಡಾಯವಾಗಿ 4 ಅಂಕಗಳು ತಾವು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಸಿಕ್ಕೇ ಸಿಗ್ತವೆ ಅನ್ನುವಂಥ ವಿಚಾರ ತಾವು ಮನದಟ್ಟ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಈ ಪದ್ಯ ಈ ರೀತಿ 8 ಚರಣಗಳು ಇಟ್ಕೊಂಡು ನಾವು ತಾವು ಕಂಠಪಾಠ ಮಾಡಿದ್ದೆ ಕಡ್ಡಾಯವಾಗಿ ಒಂದು ನಮಗೆ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ, 4 ಅಂಕ ದೊರೀತವೆ ಅಂತ. ನೋಡಿ, ಮೇಲೆ ನಮ್ಮ ಕವಿ ಪರಿಚಯದ 4 ಅಂಕ ಸಿಕ್ಕಿದ್ದಾವೆ. ಪದ್ಯ ಭಾಗದಿಂದ 4 ಕಂಠಪಾಠದಿಂದ 4 ಅಂಕ ಸರಳವಾಗಿ ಸಿಗ್ತವೆ. 8 ಅಂಕವನ್ನು ಸರಳವಾಗಿ ಪಡಿಬೋದು. ಕೇವಲ ತಾವು 3 ಪುಟ ಚೆನ್ನಾಗಿ ಅಭ್ಯಾಸ ಮಾಡಿದರೆ 8 ಅಂಕಗಳು ಕಡ್ಡಾಯವಾಗಿ ದೊರೀತವೆ ಅನ್ನೋದಕ್ಕೆ ಕನ್ನಡ ಸಂಜೀವಿನಿ ಒಂದು ನಿಮಗೆ ಸಹಕಾರಿ ಕೊಡುವಂಥ ವಿಷಯವಾಗಿದೆ ಅಂತ, ಒತ್ತಿಗೆ ಆಗಿದೆ ಅಂತ. ಈಗ ನಾವು ಪತ್ರಲೇಖನಕ್ಕೆ ಬಂದ್ಬಿಡೋಣ ಅಂತ. ಒಂದು ಇಲ್ಲಿ ಮಾದರಿ ಬರವಣಿಗೆ ಒಂದು ರೂಢಿಸಿಕೊಳ್ಳೋದಕ್ಕಾಗಿ ಒಂದು ಕೊಡಲಾಗಿದೆ. ನೋಡಿ, ಒಂದು ಪ್ರಶ್ನೆ ಹೆಂಗಿರ್ತದಪ್ಪ ಅಂತಂದರೆ, ತಮ್ಮ ಜೊತೆ ಒಂದು ಪ್ರಶ್ನೆಯನ್ನು ನಾನು ಹಂಚಿಕೊಳ್ತಾ ಇದ್ದೀನಿ ಅಂತ. ನಿಮ್ಮನ್ನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಸರಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಘು ಅಥವಾ ರಕ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಲಾಗುತ್ತಿರುವ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಯಾವುದಾದ್ರೂ ಒಂದು ಪತ್ರಿಕೆ ಸಂಪಾದಕರಿಗೆ ಪತ್ರ ಬರೆಯಿರಿ ಅಂತ ನಿರ್ದಿಷ್ಟವಾಗಿ ಕೊಟ್ಟಿರ್ತಾನೆ. ಒಂದು ಪತ್ರಿಕೆ ಸಂಪಾದಕರಿಗೆ ಅಂತ, ಆ ಒಂದು ಪತ್ರಿಕೆ ಸಂಪಾದಕರಿಗೆ ಬರೀರಿ ಅಂತ ಅಂಶ ಕೊಟ್ಟಾಗ ಆ ಪ್ರಶ್ನೆ ಸರಿಯಾಗಿ ಓದ್ಕೊಂಡ್ಬಿಟ್ಟು ಇಲ್ಲಿ ಅದರ ಆಧಾರವಾಗಿಟ್ಟುಕೊಂಡೇನಪ್ಪ ಅಂದರೆ, ಮೊದಲು ಇಂದ ಅನ್ನುವಂಥ ವಿವರ ಬರೀಬೇಕು. ಇಂದ ಎಂದರೆ ರಕ್ಷಿತಾ ಅಂಥೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಅದನ್ನೇ ಬರ್ಕೋಬೇಕು. ಯಾರಿಗೆ ಬರಿಬೇಕು ಅನ್ನುವಂಥದ್ದು, ಮಾನ್ಯರಿಗೆ ಯಾವ ವಿಷಯ ಇಟ್ಕೊಂಡು ಬರವಣಿಗೆ ಮಾಡಬೇಕು ಅನ್ನುವಂತಿದೆ. ಆ 3 ಸೇರಿಸ್ಕೊಂಡು ತಾವು ಆ ಒಕ್ಕಣಿಕೆಯಲ್ಲಿ ಬರವಣಿಗೆ ಮಾಡಿಬಿಟ್ಟು ಕೊನೆಯಲ್ಲಿ ಧನ್ಯವಾದಗಳು ಸಲ್ಲಿಸಿದೆಯಾದರೆ, ಕೋರಿಕೆ ತೊಗೊಂಡ್ಬಿಟ್ಟು ಧನ್ಯವಾದ ತಿಳಿಸಿದೆಯಾದರೆ ಕಡ್ಡಾಯವಾಗಿ ನಮಗೆ 5 ಅಂಕಗಳು ಸರಳವಾಗಿ ದೊರೀತವೆ ಅಂತ. ಅದನ್ನು ಮಾದರಿ ರೀತಿಯಲ್ಲಿ ಬರೆಯಲಾಗಿದೆ. ಇಂದ ಬರವಣಿಗೆ ಆಗಿದೆ, ಅನ್ನುವಂಥದ್ದು ಬರೆದಿದ್ದೀವಿ, ಮಾನ್ಯರಿದೆ, ವಿಷಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಅಂತ ಬರೆಯಲಾಗಿದೆ. ನಂತರ ಅದನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಏನಪ್ಪ ಅಂದರೆ, ಧನ್ಯವಾದಗಳು, ಇಂತಿ ತಮ್ಮ ವಿಶ್ವಾಸಿ, ಸ್ಥಳ ಮತ್ತು ದಿನಾಂಕ ಹಾಕ್ಕೊಂಡ್ರೆ ಸಾಕು, ಕಡ್ಡಾಯವಾಗಿ ನಮಗೇನಾಗುತ್ತೆ ಅಂದರೆ 5 ಅಂಕಗಳು ಬಂದೇ ಬರ್ತವೆ ಅಂತ. ಬಟ್ ಮೌಲ್ಯಮಾಪನ ಸಂದರ್ಭದಲ್ಲಿ ನಾವು ಇನ್ನೂ ಒಕ್ಕಣಿಕೆ ದೀರ್ಘವಾಗಿ ಆಗದಿದ್ದರೂ ಕೂಡ ಕನಿಷ್ಠ 3ರಿಂದ 4 ಅಂಕಗಳು ಇಲ್ಲಿ ನಾವು ಕ್ರಮಬದ್ಧವಾಗಿ ಬರೆದಿದ್ದೆ ಆದರೆ ದೊರೀತವೆ. ನಾವು ಮೇಲೆ ಈಗಾಗಲೇ 8 ಅಂಕ ಪಡೆದುಕೊಂಡಿದ್ದೀವಿ. ಕವಿ ಪರಿಚಯದಿಂದ 4 ಅಂಕ, ಕಂಠಪಾಠದಿಂದ 4 ಅಂಕ. ಈ ಪತ್ರಲೇಖನಕ್ಕೆ ಬಂದಾಗ 5 ಅಂಕದಲ್ಲಿ ಕನಿಷ್ಠ ನಮಗೆ 4 ಅಂಕ ಸಿಕ್ಕಿದೆಯಾದರೆ 12 ಅಂಕಗಳು ನಮಗೆ ಸರಳವಾಗಿ ದೊರೀತವೆ. ಕೇವಲ 5 ಪುಟವನ್ನು ತಾವು ಚೆನ್ನಾಗಿ ರೂಢಿಸಿಕೊಂಡಿದೆಯಾದರೆ, ಕನ್ನಡ ಸಂಜೀವಿನಿಯನ್ನು ರೂಢಿಸಿಕೊಂಡಿದೆಯಾದರೆ 5 ಪುಟದಲ್ಲಿ ತಮಗೆ 12 ಅಂಕಗಳು ಸರಳವಾಗಿ ದೊರೆಯುವಂತೆ ಆಗ್ತದೆ ಅನ್ನುವಂಥದ್ದು. ನಂತರ ನಾವು 1 ಅಂಕದ ಪ್ರಶ್ನೆಗಳಿಗೆ ಬಂದುಬಿಡೋಣ. ನೋಡಿ, 1 ಅಂಕದ ಪ್ರಶ್ನೆಗಳು ನಾವು ಒಟ್ಟು ಕ್ರೋಢೀಕರಣ ಮಾಡಲಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ 78 ಪ್ರಶ್ನೆಗಳು ಅಲ್ಲಿ 1 ಅಂಕದ ಪ್ರಶ್ನೆಗಳಿದ್ದಾವೆ ನಮ್ಮ ಪಠ್ಯಪುಸ್ತಕದಲ್ಲಿ. ಇದನ್ನು ಕೇವಲ 3 ಪುಟಗಳಲ್ಲಿ ಇಲ್ಲಿ ನಾವು ಸಂಗ್ರಹಿಸಿರ್ತಕ್ಕಂಥದ್ದು. ಆ 3 ಪುಟಗಳು ತಾವು ಚೆನ್ನಾಗಿ ಅಭ್ಯಾಸ ಮಾಡಿದೆಯಾದರೆ, ಓದಿದೆಯಾದರೆ, ಬರವಣಿಗೆ ಮಾಡಿ ರೂಢಿಸಿಕೊಂಡಿದೆಯಾದರೆ ಕನಿಷ್ಠ
7ಕ್ಕೆ 7 ಅಂಕಗಳನ್ನ ನಾವು ಸರಳವಾಗಿ ಪಡೆದುಕೊಳ್ಳಬಹುದು ಅಂತ. ನೋಡಿ ಇಲ್ಲಿ ಏನಿಲ್ಲ, ಎಣ್ಣೆ ತುಪ್ಪ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು ಅಂತ ನಯಸೇನ ಇದೆ. ನಾವು ಇಲ್ಲಿ ನೇರ ಉತ್ತರ ಬರೆದಿತ್ತು. ನಾವು ಬರವಣಿಗೆ ಮಾಡಬೇಕಾದ ವಾಕ್ಯ ರೂಪದಲ್ಲೇ ಬರವಣಿಗೆ ಮಾಡಬೇಕು. ಹಾಗಾಗಿ ಭಗವದ್ಗೀತೆ ರಚಿಸಿದವರು ಯಾರು ಅಂತಿದೆ. ಉತ್ತರ ಬರೀಬೇಕಾದಾಗ ಭಗವದ್ಗೀತೆ ರಚಿಸಿದವರು ವೇದವ್ಯಾಸರು ಅಂತೇಳಿ ತಾವು ಉತ್ತರ ಬರೀಬೇಕು. ಹೀಗೆ ಈ 3 ಪುಟಗಳಲ್ಲಿ ಸಂಗ್ರಹ ಮಾಡಿಕೊಳ್ಳ್ರಿ. ಭಾಷೆ ಅಭ್ಯಾಸ ಏನು ಕೊಟ್ಟಿದ್ದಾನೆ ಪಠ್ಯಪುಸ್ತಕ ಹಿಂದ್ಗಡೆ ಅಲ್ಲಿರುವಂಥ 1 ಅಂಕದ ಪ್ರಶ್ನೆಗಳು ಪಟ್ಟಿ ಕ್ರೋಢೀಕರಣ ಮಾಡ್ತಾ ಹೋದರೆ ಎಲ್ಲ ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಸೇರಿಕೊಂಡಿದೆಯಾದರೆ 78-80 ಪ್ರಶ್ನೆಗಳು ಮಾತ್ರ ಇಲ್ಲಿ ಸಿಗ್ತವೆ. ಅದಕ್ಕೆ ಉತ್ತರಗಳು ತಾವು ಬರೆದು ರೂಢಿಸಿಕೊಂಡಿದೆಯಾದರೆ ಕಡ್ಡಾಯವಾಗಿ ನಾವೇನಪ್ಪ ಅಂದರೆ 7ಕ್ಕೆ 7 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇದು ಕೂಡ ನಮ್ಮ ಕಲಿಕಾಸರೆ ಪುಸ್ತಕದಲ್ಲಿ ಮುದ್ರಿತಗೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ತಾವು ಆ ಪುಸ್ತಕಗಳನ್ನು ಕೂಡ ಬಳಸ್ಕೋಬೋದು. ಇಲ್ಲಾಂದರೆ ಕನಿಷ್ಠ ಕನ್ನಡ ಸಂಜೀವಿನಿ ಅನ್ನುವಂಥ ಒಂದಿಷ್ಟು ಕಿರುವತ್ತಿಗೆ ಏನಿದೆಯಲ್ಲ ನಮ್ಮ ಕನ್ನಡ ಭಾಷೆ ಬಳಗದಿಂದ ಮಾಡಿರ್ತಕ್ಕಂಥದ್ದು, ಇದಾದರೂ ಕೂಡ ತಾವು ರೂಢಿಸಿಕೊಳ್ಳೋದಕ್ಕೆ ಮಾಡ್ಬೋದು ಅಂತ. ಇಲ್ಲಿ 7 ಅಂಕಗಳು ಸರಳವಾಗಿ ದೊರೀತವೆ ಅಂತ ನೋಡಿ. ಅಲ್ಲಿ 12 ಅಂಕಗಳಾಗಿದೆ. ಇದನ್ನು 7 ಸೇರಿಸ್ಕೊಂಡ್ರೆ 19 ಅಂಕಗಳು ನಾವು ಸರಳವಾಗಿ 10 ಪುಟಗಳಿಂದ ಓದಿದೆಯಾದರೆ ದೊರೀತೇವೆ ಅನ್ನುತ್ತದೆ. ಈ 3-4 ವಾಕ್ಯದ ಉತ್ತರಗಳನ್ನು ಬರೀರಿ ಅಂತ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಪ್ರಶ್ನೆ ಸಂಖ್ಯೆ 18ರಿಂದ 27ರವರೆಗೆ ಬರುವಂಥ ಎಲ್ಲ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಗದ್ಯ ಭಾಗದಿಂದ 4 ಪ್ರಶ್ನೆ ಕೇಳ್ತಾನೆ, ಪದ್ಯ ಭಾಗದಿಂದ 2 ಪ್ರಶ್ನೆ ಕೇಳ್ತಾನೆ, ಪಠ್ಯಪೂರಕದಿಂದ 4 ಪ್ರಶ್ನೆ ಕೇಳ್ತಾನೆ. ಒಟ್ಟು 10 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 20 ಅಂಕಗಳು ನಿಗದಿಯಾಗಿರ್ತದೆ. ತಾವುಗಳು ವಿದ್ಯಾರ್ಥಿಗಳು ಓದುವಾಗ ಪ್ರತಿ ಪಾಠದ ಹಿಂದ್ಗಡೆ ಕೊಟ್ಟಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು ತಾವು ಓದಿದ್ದೆಯಾದರೆ ಗದ್ಯ ಭಾಗದಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಕ್ರೋಢೀಕರಣ ಮಾಡಿಕೊಂಡು ಒಂದು ಕಡೆ ಅಭ್ಯಾಸ ಮಾಡಿದರೆ ಗರಿಷ್ಠ ನಿಮಗೆ 8ಕ್ಕೆ 8 ಅಂಕಗಳಲ್ಲಿ ಸಿಗ್ತವೆ. ಬರದೇ ಇದ್ದರೆ ಕನಿಷ್ಠ 6 ಅಂಕಗಳಾದರೂ ಕೂಡ ನಾವು ಸರಳವಾಗಿ ತೆಗೆದುಕೊಳ್ಳಬಹುದು ಗದ್ಯ ಭಾಗದಿಂದ. ಪದ್ಯ ಭಾಗದಿಂದ 2 ಪ್ರಶ್ನೆ ಕೇಳಲಾಗ್ತದೆ, 4 ಅಂಕ ಇದೆ. ಕನಿಷ್ಠ ತಾವು ಎಲ್ಲ ಪಾಠದ ಪ್ರಶ್ನೆಗಳು ಕ್ರೋಢೀಕರಣ ಮಾಡಿಕೊಂಡ್ರೆ 1 ಪ್ರಶ್ನೆದ ಸರಳವಾಗಿ ತಾವು ಬರಿಬೋದು ಅಂತ. ಬಟ್ ಇನ್ನೊಂದು ಸರಳ ವಿಧಾನ ಹೆಂಗಿದೆ ಅಂದರೆ ಪಠ್ಯಪೂರಕ ಅಧ್ಯಯನಕ್ಕೆ ಬಂದಾಗ ಆ ಪಠ್ಯಪೂರಕ ಅಧ್ಯಯನದಲ್ಲಿ ನಮಗೆ 6 ಅಧ್ಯಾಯಗಳಿದ್ದಾವೆ. ಬಟ್ 6 ಅಧ್ಯಾಯದ ಕ್ರೋಢೀಕರಣ ಮಾಡಿಕೊಂಡು ಪ್ರಶ್ನೆಗಳು ಪಟ್ಟಿ ಮಾಡಿಕೊಂಡ್ರೆ 19 ಪ್ರಶ್ನೆಗಳು ದೊರೀತವೆ. ಆ 19 ಪ್ರಶ್ನೆಗಳು ಬರೆದು ರೂಢಿಸಿಕೊಂಡು ಓದಿ ತಾವು ರೂಢಿಸಿಕೊಂಡು ಮಾಡ್ಕೊಂಡಿದೆಯಾದರೆ ಸರಳವಾಗಿ 4 ಪ್ರಶ್ನೆಯಲ್ಲಿ ಕೇಳಲಾಗ್ತದೆ. 8ಕ್ಕೆ 8 ಅಂಕಗಳನ್ನು ಸರಳವಾಗಿ ಪಡಿಬೋದು. ಬಟ್ ಇಲ್ಲಿ ಕನ್ನಡ ಸಂಜೀವಿನಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ಗದ್ಯ ಭಾಗದಲ್ಲಿರುವಂಥ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೀವಿ, ಪದ್ಯ ಭಾಗದಲ್ಲಿರುವಂಥ ಪ್ರಶ್ನೆಗಳನ್ನು ಹೊರತು ಬಿಟ್ಟಿದ್ದೀವಿ, ಪಠ್ಯಪೂರಕ ಅಧ್ಯಯನದ ಎಲ್ಲ ಪ್ರಶ್ನೆಗಳು ಪಟ್ಟಿ ಮಾಡಿದ್ದೀವಿ. ನಮಗೆ ಕನಿಷ್ಠ 16 ಅಂಕಗಳು ಇಲ್ಲಿ ದೊರೀತವೆ ಅನ್ನುವಂಥ ದೃಷ್ಟಿಕೋನದಿಂದ ಮಾಡ್ಕೊಂಡಿದ್ದೀವಿ. ಕನಿಷ್ಠ ತಾವು 10 ಅಂಕಗಳಾದರೆ ಇಲ್ಲಿ ಸರಳವಾಗಿ ಪಡ್ಕೋಬಹುದು 2 ಅಂಕ ಪ್ರಶ್ನೆಗಳಲ್ಲಿ ಅಂತ. ನಮಗೆ ಒಟ್ಟು ಇದನ್ನು ಮಾಡ್ಕೊಂಡಿದ್ದಾರೆ. ನಮಗೆ 25ರಿಂದ 30 ಅಂಕಗಳು ನಾವು ಸರಾಸರಿಯಾಗಿ ಗುರಿ ಮುಟ್ಟಬಹುದು ಅಂತ. ಆಮೇಲೆ ಗಾದೆ ಮಾತುಗಳನ್ನು ಬರೆಯುವಂಥದ್ದು ರೂಢಿ ಮಾಡಿಕೊಳ್ಬೇಕಾದಾಗ ಇಲ್ಲಿ 3-4 ಗಾದೆಗಳನ್ನು ಸೇರಿಕೊಂಡು ಒಂದೇ ಉತ್ತರ ಬರುವಂತೆ ಮಾಡ್ಕೊಂಡಿದ್ದೀವಿ. ನಾನು ಪ್ರತ್ಯೇಕವಾಗಿ ನಿಮಗೆ ಇನ್ನೊಂದು ವಿಡಿಯೋಗಳಲ್ಲಿ ಗಾದೆ ಮಾತಿನ ಬಗ್ಗೆನೇ ತಿಳಿಸಿರ್ತಕ್ಕಂಥ ಇದೆ. ನಾನು ಮತ್ತೊಮ್ಮೆ ಇನ್ನೊಂದು ಗಾದೆ ಮಾತಿಗಾಗಿ ಪ್ರತ್ಯೇಕ ವಿಡಿಯೋ ತಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಅದು ತಾವು ರೂಢಿ ಮಾಡ್ಕೋಬೇಕೇನೆಂದರೆ ಇಲ್ಲಿ 3 ಹಂತಗಳಲ್ಲಿ ಗಾದೆ ಮಾತುಗಳನ್ನು ಬರೀಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಗಾದೆಗಳ ಮಹತ್ವ ಬರಿತೀರಿ. 2ನೇ ಹಂತದಲ್ಲಿ ಗಾದೆಗಳ ಒಂದು ಒಳ ಅರ್ಥವನ್ನು ಬರೀಬೇಕಾಗುತ್ತೆ. 3ನೇ ಹಂತದಲ್ಲಿ ಏನಪ್ಪ ಅಂದರೆ ಇನ್ನೊಂದು ಗಾದೆ ಹೋಲಿಸಿ ಅದು ನೀಡುವಂಥ ಒಂದು ಒಳ ಅರ್ಥದ ಒಂದು ಮಾತನ್ನು ಇಲ್ಲಿ ಎತ್ತಿ ತಾವು ಬರವಣಿಗೆ ಮಾಡಬೇಕಾಗ್ತದೆ. ಅದರ ಮಹತ್ವವನ್ನು ಇಟ್ಕೊಂಡು ಬರವಣಿಗೆ ಮಾಡಬೇಕಾಗ್ತದೆ. ಹಾಗಾಗಿ ಆ 3 ಹಂತಗಳಲ್ಲಿ ತಾವು ಬರವಣಿಗೆ ಮಾಡಿದೆಯಾದರೆ ಕನಿಷ್ಠ 3ಕ್ಕೆ 3 ಅಂಕಗಳು ತಾವು ಸರಳವಾಗಿ ಪಡಿಬೋದು. ಬಟ್ ಯಾವುದೇ ಗಾದೆ ಮಾತುಗಳು ಬರಲಿ ತಾವು ನಿರ್ದಿಷ್ಟವಾಗಿ ನೆನಪಿಟ್ಟುಕೊಳ್ರಿ, ಗಾದೆಗಳು ವೇದಗಳಿಗೆ ಸಮನಾಗಿದ್ದಾವೆ ಅನ್ನುವಂಥ ಮಾತು. ಗಾದೆಗಳ ಸುಳ್ಳಾದರೂ ಕೂಡ ವೇದಗಳು ಸುಳ್ಳಾದರೂ ಕೂಡ ಗಾದೆಗಳು ಸುಳ್ಳಾಗದು ಅನ್ನುವಂಥ ಮಾತುಗಳು. ಆನಂತರ ಗಾದೆ ಹಿರಿಯರ ಅನುಭವದ ಅಂತರಾಳದ ಹೇಳಿಕೆ ನುಡಿಮುತ್ತುಗಳಾಗಿದ್ದಾವೆ ಅನ್ನುವಂಥ ವಿಚಾರಗಳು. ಆಮೇಲೆ ಗಾದೆಗಳು ನಮ್ಮ ಜೀವನಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತವೆ ಅನ್ನುವಂಥ ವಿಚಾರಗಳು ತಾವು ಏನಾದರೂ ಬರೆದಿದ್ದೆ ಆದರೆ ಕನಿಷ್ಠ ನಿಮಗೆ ಅದರ ಮಹತ್ವ ಬರದೇ ಇದ್ದರೆ 1 ಅಂಕ ಸಿಗ್ತದೆ ಅಂತ. ಮತ್ತು ಆ ಗಾದೆಗಳ ಒಂದು ಒಳ ಅರ್ಥಗಳನ್ನು ಇಟ್ಟುಕೊಂಡು ತಾವು ಬರವಣಿಗೆ ಮಾಡಿದರೆ ಕನಿಷ್ಠ 3ರಲ್ಲಿ 2 ಅಂಕಗಳಾದರೂ ಕೂಡ ತಾವು ಸರಳವಾಗಿ ಪಡೀಬೋದು ಅಂತ. ಇಲ್ಲಿ ಗಾದೆ ಮಾತುಗಳಿಂದ 3ಕ್ಕೆ 3 ಅಂಕಗಳು ದೊರೀತವೆ ಅಂತ. ಮತ್ತು ಅಲಂಕಾರಗಳಿಗೆ ಬಂದುಬಿಟ್ರೆ ಸಾಕು. ಬಟ್ ಅಲಂಕಾರಗಳೇ ನಮಗೆ ಹೆಚ್ಚಾಗಿ ಕೇಳುವಂಥ ಅಲಂಕಾರಗಳು. ಒಟ್ಟು ನಾವಿಲ್ಲಿ 6 ಅಲಂಕಾರಗಳು ನೋಡ್ತಾ ಇದ್ದೀವಿ. ಬಟ್ 6ರಲ್ಲಿ ನಮಗೆ ಆ 6 ರೂಢಿಸಿಕೊಂಡಿದ್ದರೆ ಕನಿಷ್ಠ 1 ಬಂದೇ ಬರ್ತದೆ. ತಾವು ಸರಳವಾಗಿ ಏನಪ್ಪ ಅಂದರೆ 3ಕ್ಕೆ 3 ಅಂಕಗಳು ಪಡಿಬಹುದು ಅಂತ. ಬಟ್ ಇಲ್ಲಿನೂ ಕೂಡ 3 ಹಂತಗಳಲ್ಲಿ ಮಾಡ್ತದೆ. ಅಲಂಕಾರವನ್ನು ಹೆಸರಿಸುವುದಕ್ಕೆ 1 ಅಂಕ ಇದೆ, ಅದರ ಲಕ್ಷಣ ಬರೆಯುವುದಕ್ಕೆ 1 ಅಂಕ ಇದೆ, ಮತ್ತು ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸೋದಕ್ಕೆ 1 ಅಂಕ ಅಂತೇಳಿ ಒಟ್ಟು 3 ಅಂಕಗಳಲ್ಲಿ
ಮೌಲ್ಯಮಾಪನ ಮಾಡಲಾಗ್ತದೆ. ತಾವುಗಳು ಬರವಣಿಗೆ ಮಾಡಬೇಕಾದಾಗ ನಾವು ಹೆಚ್ಚಾಗಿ ಉಪಮಾಲಂಕಾರ, ರೂಪಕಾಲಂಕಾರ ನಾವು ತೆಗೆದುಕೊಂಡಿದ್ದೇ ಆದರೆ ನೋಡಿ, ಉಪಮಾಲಂಕಾರಕ್ಕೆ ಬಂದರೆ ಅಲ್ಲಿ ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತು ಸಮಾನ ಧರ್ಮ ಅಂತ 4 ಅಂಶಗಳು ಇರ್ತವೆ. ಯಾವುದಾದ್ರೂ ಒಂದು ಸಾಲು ಏನಾದರೂ ಬಂದುಬಿಟ್ರೆ, ಉದಾಹರಣೆಗಾಗಿ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ, ಅಂತೆ ಅಂತ ಏನಾದರೂ ಆ ಸಾಲಿನಲ್ಲಿ ಪದ ಕಂಡುಕೊಂಡ್ರೆ ಅದು ನೇರವಾಗಿ ಬರಿಬೇಕು ತಾವು ಉಪಮಾಲಂಕಾರ ಅಂಥೇಳಿ. ಯಾವಾಗ ಅಂತೆ ಅನ್ನುವಂಥ ವಾಚಕ ಪದ ಅಂತಿಕೊಳ್ಳುತ್ತದೆ ಅದೇ ಪದನೇ ಉಪಮಾನ ಆಗಿರ್ತದೆ ಅಂತ. ಉಪಮಾನ ಮತ್ತು ಉಪಮಾವಾಚಕ ಬರೆದುಬಿಟ್ರೆ ನಾವು ಸರಳವಾಗಿ ಉಪಮೇಯವನ್ನು ಅಲ್ಲಿ ಗುರುತಿಸ್ಬೋದು. ಆ 3 ತಾವು ವಿಂಗಡಿಸಿಕೊಂಡು ಸಮನ್ವಯಗೊಳಿಸಿದ್ದೇ ಆದರೆ 3ಕ್ಕೆ 3 ಅಂಕಗಳು ದೊರೀತವೆ ಅಂತ. ಮರವೇರಿದ ಮರ್ಕಟನಂತೆ ಅನ್ನುವಂಥದ್ದು, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ, ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು, ಪ್ರಾಚೀನ ಮಹಾಕಾವ್ಯದಂತೆ ಇನ್ನೊಂದು ಮಹಾಕೋಶವಾಗಿದೆ ಅನ್ನುವಂಥದ್ದು, ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ಅನ್ನುವಂಥ ಏನಾದರೂ ಇಂಥ ಸಾಲುಗಳು ಬಂದಿದ್ದರೆ ಅವೆಲ್ಲ ಉಪಮಾಲಂಕಾರಕ್ಕೆ ಉದಾಹರಣೆಗಳಾಗ್ತವೆ. ರೂಪಕಾಲಂಕಾರ ಬಂದ್ಬಿಟ್ರೆ ಉಪಮೇಯ ಮತ್ತು ಉಪಮಾನಗಳು ಭೇದವಿಲ್ಲದಂತೆ ವರ್ಣಿಸುವಂಥದ್ದೇ ಇಲ್ಲಿ ನೋಡ್ತಾ ಇದ್ದೀವಿ. ಅಂತೆ ಇಲ್ಲದಿರುವಂಥ ವಾಕ್ಯ ತಮಗೇನಾದರೂ ಕಣ್ಣಿಗೆ ಗೋಚರಿಸಿದೆಯಾದರೆ ಅದು ನೇರವಾಗಿ ಏನಾಗಿರ್ತದೆ, ರೂಪಕಲಂಕಾರ ಆಗಿರ್ತದೆ ಅಂತ. ಮಾರಿಗೌತಣವಾಯಿತು ನಾಳಿನ ಭಾರತ ಅನ್ನುವಂಥದ್ದು, ಸೀತೆಯ ಮುಖ ಕಮಲ ಅರಳಿತು ಅನ್ನುವಂಥದ್ದು, ಈ ಶಾಲೆಗೆ ಆ ವಿದ್ಯಾರ್ಥಿ ಒಂದೇ ರತ್ನ ಅನ್ನುವಂಥದ್ದು, ಪ್ರೀತಿಯ ಹಣತೆ ಹಚ್ಚೋಣ ಅನ್ನುವಂಥದ್ದು. ಇಂಥ ವಾಕ್ಯಗಳು ಬಂದಿದೆಯಾದರೆ ತಾವು ನೇರವಾಗಿ ಏನು ಮಾಡ್ಬೋದು ಅಂದರೆ ರೂಪಕಲಂಕಾರ ಅಂತ ಗುರುತಿಸ್ಕೊಳ್ಬೋದು ಅಂತ. ಅದೇ ರೀತಿಯಾಗಿ ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರ